ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಟೇಸ್ಟಿ ಆಗಿರುವಂಥ ಮತ್ತು ಭಾಳ ಸುಲಭವಾಗಿರುವಂಥ ಚಿಕನ್ ಗೀ ಸುಕ್ಕಾನ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಗಳನ್ನ ನೋಡಿಕೊಂಡು ಆಮೇಲೆ ಅದನ್ನು ಮಾಡುವಂಥ ವಿಧಾನಗಳನ್ನ ನೋಡ್ಕೊಳ್ಳೋಣ ಬನ್ನಿ. ಚಿಕನ್ ಗೀ ಸುಕ್ಕ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೀಟಾಗಿ ತೊಳೆದಿಟ್ಕೊಂಡಿದ್ದಂಥ ವಿತ್ ಬೋನ್ ಇರುವಂಥ ಚಿಕನ್ನು ಅರ್ಧ kg ಅಷ್ಟು, 15ರಿಂದ 12 ಗೋಡಂಬಿ, 1.5 ಇಂಚಷ್ಟು ಶುಂಠಿನ ನೀಟಾಗಿ ಜಜ್ಜಿ ಇಟ್ಕೊಂಡಿರುವಂಥದ್ದು, 3 ಟೀ ಸ್ಪೂನ್ ಅಷ್ಟು ತುಪ್ಪ, ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, 2 ಏಲಕ್ಕಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, ಚಿಲ್ಲಿ ಪೌಡ್ರು 1 ಟೀ ಸ್ಪೂನು, 10 ಬೆಳ್ಳುಳ್ಳಿನ ನೀಟಾಗಿ ಜಜ್ಜಿ ಇಟ್ಕೊಂಡಿರುವಂಥದ್ದು, ಧನಿಯಾ ಪೌಡ್ರು 1.5 ಟೀ ಸ್ಪೂನು, 2 ಕಡ್ಡಿ ಕರಿಬೇವು, ಕಲ್ಲುಪ್ಪು 1 ಟೀ ಸ್ಪೂನು, 3 ಟೀ ಸ್ಪೂನ್ನಷ್ಟು ಅಡುಗೆ ಎಣ್ಣೆನ ತೊಗೊಂಡಿರುವಂಥದ್ದು. ಇದನ್ನೆಲ್ಲ ಬಳಸ್ಕೊಂಡು ಈಗ ಚಿಕನ್ ಸುಕ್ಕಾನ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊತಾ ಹೋಗೋಣ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಕಬ್ಬಿಣದ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಲಿ. ಕಡಾಯಿ ಬಿಸಿ ಆಗಿದ ತಕ್ಷಣವೇ ಇದಕ್ಕೆ ಈಗ 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊತಾ ಇರೋದು. ಅಡುಗೆ ಎಣ್ಣೆನ ಸೇರಿಸ್ಕೊಂಡಾದ್ಮೇಲೆ ಇಟ್ಕೊಂಡಿದ್ದಂಥ ಚಿಕನ್ನ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಒಂದು ಸರಿ ಮಿಕ್ಸ್ ಮಾಡ್ಕೊಂಬೋಣ. ಫ್ಲೇಮು ಪೂರ್ತಿಯಾಗಿ ಲೋ ಫ್ಲೇಮ್ನಲ್ಲೇ ಇರಲಿ. ಯಾಕೆಂದರೆ ಕಬ್ಬಿಣದ ಕಡಾಯಿ ಒಂದು ಸರಿ ಬಿಸಿ ಆಯಿತು ಅಂದರೆ ಭಾಳ ಬಿಸಿಯಾಗಿರ್ತದೆ. ಹಾಕ್ಕೊಂಡಿರುವಂಥ ಚಿಕನ್ನ ಪೂರ್ತಿಯಾಗಿ ಈಗ ಕಲರು ಬದಲಾಗಬೇಕು, ಅಂದರೆ ಬಿಳಿ ಕಲರ್ ಆಗಬೇಕು. ಮೀಡಿಯಮ್ಮು ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡಿರುವಂಥ ಚಿಕನ್ನು ಪೂರ್ತಿಯಾಗಿ ಬಿಳಿ ಆಗೋವರೆಗೂ ಇದೇ ರೀತಿ ತಿರ್ಸ್ಕೊಬೇಕು. ಹೈ ಫ್ಲೇಮ್ನ ಮಾಡ್ಕೊಬಾರ್ದು ಯಾವುದೇ ಕಾರಣಕ್ಕೂ. ಒಂದು ಸರಿ ಈ ಥರ ಬಣ್ಣ ಬದಲಾದ್ಮೇಲೆ ಈಗ ಇದ್ರ ಮೇಲೆ ನೀರೆಲ್ಲ ಏನು ಮಿಕ್ಸ್ ಮಾಡಬಾರ್ದು, ಉಪ್ಪು ಏನು ಸೇರಿಸ್ಬಾರ್ದು. ಇದ್ರ ಮೇಲೆ ಒಂದು ಲಿಡ್ನ ಈಗ ಕ್ಲೋಸ್ ಮಾಡ್ಕೋಣ. ಒಂದು 5 ನಿಮಿಷವರೆಗೂ ಹೀಗೆ ಬಿಟ್ಕೋಣ. ಈಗ ಸುಮಾರು 5 ನಿಮಿಷ ಆಯಿತು. ಲಿಡ್ನ ಓಪನ್ ಮಾಡ್ಕೊಂಡು ಆದಮೇಲೆ ನಾವು ಏನು ನೀರು ಆ್ಯಡ್ ಮಾಡಿಲ್ಲ, ಅದೇ ನೀರು ಬಿಟ್ಕೊಂಡಿದೆ. ಬಣ್ಣ ಪೂರ್ತಿಯಾಗಿ ಚೇಂಜ್ ಆಗಿದೆ. ಫ್ಲೇಮು ಒಂಚೂರು ಹೈ ಮಾಡ್ಕೊಳ್ಳಿ, ನೀರೆಲ್ಲ ಸ್ವಲ್ಪ ಇಮ್ರೋಗ್ಲಿ. ಭಾಳ ಕಮ್ಮಿ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡ್ಬೋದಾದಂಥ ಈ ಗೀ ರೋಸ್ಟ್ನ ನೀವು ಕೂಡ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ನೀವೆಲ್ಲಾದರೂ ಮದುವೆಗಳು ಹೋಗಿದ್ರೆ ಮದುವೆನಲ್ಲಿ ಚಿಕನ್ ಗೀ ರೋಸ್ಟ್ ಹಾಕ್ತಾರಲ್ಲ, ಅದು ಇದೇ ಶೈಲಿನಲ್ಲೇ ಭಾಳ ಜನ ಮಾಡೋದು. ಭಾಳ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಬೋದಾದಂಥ ಇದನ್ನ ಇದ್ದಿದ್ದಂಥ ನೀರೆಲ್ಲ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರ್ಸ್ಕೊಂಡಿದ್ದಕ್ಕೆ ಎಲ್ಲ ಇಮ್ರೋಯ್ತು. ಫ್ಲೇಮ್ನ ಮೀಡಿಯಮ್ ಮಾಡಿಕೊಂಡು 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇರೋದು. ಅರಿಶಿನ ಮತ್ತು ಏಲಕ್ಕಿ 2 ಒಟ್ಟಿಗೆ ಈಗ ಸೇರಿಸ್ಕೊತಾ ಇರೋದು. ಕುಟ್ಟಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿನ ಕೂಡ ಈಗಲೇ ಹಾಕೊಂಬೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊತಾ ಇರೋದು. ರುಚಿಗೆ ತಕ್ಕನಷ್ಟು ಹಾಕ್ಕೊಳ್ಳಿ. ನಾನು ನನ್ನ ರುಚಿಗೆ ತಕ್ಕನಷ್ಟು ಹಾಕ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಆದಮೇಲೆ ಒಂದು ಸರಿ ಈ ರೀತಿ ತಿರ್ಸ್ಕೊಳ್ಳೋಣ. ಅರಿಶಿನ ಪೌಡ್ರು ತುಂಬ ಹಾಕ್ಬೇಡಿ, ಕಲರ್ ಬರೋದಿಲ್ಲ. ಹಾಕಿದಂಥ ಪದಾರ್ಥಗಳು ಹಸೆ ಸ್ಮೆಲ್ ಹೋಗೋವರೆಗೂ ಒಂಚೂರು ಈ ರೀತಿ ಹುಡ್ಕೋಣ. ಒಂದು ಸರಿ ಹಾಕ್ಕೊಂಡಿರೋಂಥ ಪದಾರ್ಥಗಳು ಹಸೆ ಸ್ಮೆಲ್ ಹೋಗಾದ್ಮೇಲೆ ಈಗ ಇದಕ್ಕೆ ತುಪ್ಪನ ಸೇರಿಸ್ಕೊತಾ ಇರೋದು. 3 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ಯಾರಾದರೂ ತುಪ್ಪ ಕಮ್ಮಿ ತಿನ್ನೋರಾದರೆ ಒಂಚೂರು ಕಮ್ಮಿನೂ ಸೇರಿಸ್ಕೊಬೋದು. ಇದು ಗೀ ರೋಸ್ಟ್ ಆಗಿರೋದ್ರಿಂದ ಇದು ಸ್ವಲ್ಪ ಒಂಚೂರು ತುಪ್ಪ ಜಾಸ್ತಿನೇ ಇರಬೇಕು. ತುಪ್ಪ ಎಲ್ಲ ಪೂರ್ತಿಯಾಗಿ ಕರಗಾದ್ಮೇಲೆ ಈಗ ಇದಕ್ಕೆ ಜೀರಿಗೆ ಪೌಡ್ರನ್ನ ಸೇರಿಸ್ಕೊತಾ ಇರೋದು. ಜೀರಿಗೆ ಪೌಡ್ರನ್ನ ಸೇರಿಸ್ಕೊಂಡು ಆದಮೇಲೆ ಪೂರ್ತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಮ್ಮೆ ಜೀರಿಗೆ ಪೌಡ್ರ್ ಸೇರಿಸ್ಕೊಂಡಿದ್ದಾದಮೇಲೆ ನಿಮಗೆ ಇದ್ರ ಟೆಕ್ಸ್ಚರೇ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡ್ತೀರ. ಈಗ ಖಾರ ಪೌಡ್ರನ್ನ ಸೇರಿಸ್ಕೊಂಬೋಣ. ಎಲ್ಲನೂ ಕಲಸಾದ್ಮೇಲೆ ಒಂದು ಚೂರು ನೀರನ್ನ ಈ ರೀತಿ ಚುಮ್ಕಿಸ್ಕೊಬೇಕು. ಭಾಳ ಹಾಕ್ಕೊಂಬಾರ್ದು, ಒಂದು ಚೂರು ಚುಮ್ಕಿಸ್ಕೊಬೇಕು ಈ ರೀತಿ. ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈಗ ಶುಂಠಿನ ಸೇರಿಸ್ಕೊತಾ ಇರೋದು. ಶುಂಠಿನ ಸೇರಿಸ್ಕಾದ್ಮೇಲೆ ಒಂದು ಸರಿ ಕಲಿಸ್ಕೊಂಬಿಡಿ. ಫ್ಲೇಮ್ ಮಾತ್ರ ತುಂಬ ಲೋಲ್ಲೇ ಇರಬೇಕು. ಎಲ್ಲ ಕಲಸಾದ್ಮೇಲೆ ಇದಕ್ಕೆ ಲಿಡ್ಡು ಈಗ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 3 ನಿಮಿಷ ಇದೇ ರೀತಿ ಇಟ್ಕೊಳ್ಳೋಣ. ಕ್ಲೀನಾಗಿ ಬಾಯ್ಲ್ ಆಗಲಿ. ಈಗ ಸುಮಾರು ಒಂದು 3 ನಿಮಿಷ ಆಯಿತು. ಈ ಹಂತದಲ್ಲಿ ಏನು ಮಾಡಬೇಕಂದ್ರೆ ಒಂದು 4 ಟೀ ಸ್ಪೂನ್ನಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊಂಬಿಡಿ. ಮತ್ತೊಂದು 3 ನಿಮಿಷ ಪೂರ್ತಿಯಾಗಿ ಬಾಯ್ಲ್ ಆಗಲಿ. ಈಗ ಸುಮಾರು ಒಂದು 3 ನಿಮಿಷ ಆಯಿತು. ಲಿಡ್ನ ಓಪನ್ ಮಾಡ್ಕೊಳ್ಳೋಣ. ಹಾಕ್ಕೊಂಡಿದ್ದಂಥ ನೀರೆಲ್ಲ ಪೂರ್ತಿಯಾಗಿ ಇಮ್ರೋಗಿದೆ. ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಈ ಹಂತದಲ್ಲಿ ಕರಿಬೇವನ್ನ ಸೇರಿಸ್ಕೊತಾ ಇರೋದು. ಕರಿಬೇವನ್ನ ಸೇರಿಸ್ಕೊಂಡಾದ್ಮೇಲೆ ಇಟ್ಕೊಂಡಿದ್ದಂಥ ಗೋಡಂಬಿನ ಕೂಡ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ. ಗೋಡಂಬಿನ ಯಾಕೆ ಲಾಸ್ಟಾಗಿ ಹಾಕ್ಕೊಬೇಕು ಅಂದರೆ, ನೀವು ಮೊದಲೇ ಹಾಕ್ಕೊಂಡ್ರೆ ಅಂದರೆ ಸ್ವಲ್ಪ ಎಲ್ಲ ಮಾಡೋಗ್ಬಿಡ್ತೀರ. 1-2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಚಿಕನ್ ಸುಕ್ಕ ರೆಡಿ. ಅದ್ಭುತವಾಗಿರುವಂಥ ಸೈಡ್ ಡಿಶ್ ಇದು. ಕೊನೆಯದಾಗಿ ಇದರ ಮೇಲೆ ಒಂದು 10 ಹನಿಯಷ್ಟು ಲೈಮ್ನ ಸೇರಿಸ್ಕೊತಾ ಇರೋದು.
ಮತ್ತು ಒಂಚೂರು ತುಪ್ಪನ ಈಗ ಇದ್ರ ಮೇಲೆ ಸೇರಿಸ್ಕೊಂಬೋಣ. ಇನ್ನೂ ಫ್ಲೇವರು ತುಂಬ ಚೆನ್ನಾಗಿರ್ತದೆ. ಈಗ ಪೂರ್ತಿಯಾಗಿ ಸ್ಟವ್ ಆಫ್ ಮಾಡ್ಕೊಂಬೋಣ. ಈ ಕಡಾಯಿ ಇರೋ ಬಿಸಿನಲ್ಲೇ ನೀಟಾಗಿ ಫ್ರೈ ಆಗ್ತಿದೆ. ಇವಾಗ ಭಾಳ ಸುಲಭವಾಗಿ ಮಾಡ್ಕೊಂಡಂಥ ಚಿಕನ್ ಗೀ ರೋಸ್ಟ್ನ ಟೇಸ್ಟ್ ಮಾಡಿ ನೋಡೋಣ. ಪೂರ್ತಿಯಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಫೋರ್ಕ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಒಂದೇ ಒಂದು ಪೀಸ್ನ ತೊಗೊಂಡು ಉಪ್ಪು ಖಾರ ಆಗಿದೆ ಅಂತ ನೋಡ್ತೀನಿ. ಉಪ್ಪು ಮತ್ತು ಖಾರ ಎಲ್ಲ ಇಂಗ್ರೀಡಿಯೆಂಟ್ಸು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಮತ್ತು ಭಾಳ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಪಾರ್ಟಿ ಗೀಟಿ ಮಾಡ್ಕೊಬೇಕಾದ್ರೆ ಇಲ್ದಿರ ಬಾರೂಟ ಇರಬೇಕಾದ್ರೆ ಮನೇಲಿ ಏನಾದರೂ ಫಂಕ್ಷನ್ ಇತ್ತು ಅಂದರೂ ಕೂಡ ಭಾಳ ಸುಲಭವಾಗಿ ಮಾಡ್ಕೊಂಬ ಅಂತ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿದೆ, ಮಸ್ಟ್ ಆ್ಯಂಡ್ ಟ್ರೈ. ನೋಡಿದ್ರಲ್ಲ ಇವತ್ತಿನ ಈ ಚಿಕನ್ ಸುಕ್ಕ ನಿಮಗೆ ಹೇಗೆ ಅನಿಸ್ತು ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡೋದು ಮರೆತೋಗ್ಬೇಡಿ ಅಂತ ಹೇಳ್ತಾ, ಭಾಳ ಸುಲಭವಾಗಿರುವಂಥ ಈ ಚಿಕನ್ ಸುಕ್ಕನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಎಂದಿನಂತೆ ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.